ಮೂಲೆ ಸೇರಿದ ಜೋಡಿ ಕಸದ ಡಬ್ಬಿಗಳು 20 ಲಕ್ಷ ರೂಪಾಯಿ ನೀರಲ್ಲೇ ಹೋಮ. ಚಳ್ಳಕೆರೆ ನಗರದ ಜನಸಂಚಾರ ಹೆಚ್ಚಿರುವ ಮಾರುಕಟ್ಟೆ, ವಾಣಿಜ್ಯ ಮಳಿಗೆಗಳು, ತಾಲೂಕು ಕಚೇರಿ, ಪೊಲೀಸ್ ಠಾಣೆ, ನ್ಯಾಯಾಲಯದ ಆವರಣ ಸೇರಿದಂತೆ ಸಾರ್ವಜನಿಕ ಸ್ಥಳಗಳಲ್ಲಿ ಜೋಡಿ ಕಸದ ಡಬ್ಬಿಗಳನ್ನು ಇಡುವ ಕಾರ್ಯವನ್ನು ಚಳ್ಳಕೆರೆ ನಗರಸಭೆ ಮಾಡಿತು. ನಗರದಲ್ಲಿ ಒಟ್ಟು 56 ಕಡೆ ಒಣಕಸ, ಹಸಿ ಕಸ, ಜೋಡಿ ಕಸದ ಡಬ್ಬಿಗಳನ್ನು ಇಡಲಾಗಿತ್ತು. ಈ ಜೋಡಿ ಡಬ್ಬಗಳು ನಿರ್ಮಾಣಕ್ಕಾಗಿ ನಗರಸಭೆ ವತಿಯಿಂದ 20 ಲಕ್ಷ ರೂಪಾಯಿಯನ್ನು ವೆಚ್ಚ ಮಾಡಲಾಗಿತ್ತು. ಆದರೆ ಸರಿಯಾದ ನಿರ್ವಹಣೆ ಕೊರತೆಯಿಂದಾಗಿ ಜೋಡಿ ಡಬ್ಬಗಳು ಈಗ ಮೂಲೆ ಸೇರಿವೆ. ಕೆಲವು ಕಡೆ ಕಳ್ಳತನವಾಗಿವೆ. ಕೆಲವು ಕಡೆ ಡಬ್ಬಗಳನ್ನು ಹೊಡೆದು ಹಾಕಲಾಗಿದ್ದು, ಇದರಿಂದಾಗಿ ಸಾರ್ವಜನಿಕರ 20 ಲಕ್ಷ ರೂಪಾಯಿ ಹಣವನ್ನು ನೀರಲ್ಲಿ ಹೋಮ ಮಾಡಿದಂತಾಗಿದೆ. ಸರಿಯಾದ ನಿರ್ವಹಣೆ ಮಾಡದ ನಗರಸಭೆ ವಿರುದ್ಧ ನಾಗರಿಕರಲ್ಲಿ ಆಕ್ರೋಶ ವ್ಯಕ್ತವಾಗುತ್ತಿದೆ. ಸ್ವಚ್ಛತೆಗೆ ಆದ್ಯತೆ ನೀಡುವಂತಹ ನಗರಸಭೆ ನಗರದಲ್ಲಿ ಸುಮಾರು 56 ಕಡೆಗೆ ಹಸಿ ಕಸ, ಒಣ ಕಸಗಳನ್ನ ಹಾಕಿದ್ರು. ಆದ್ರೆ ಇವತ್ತು ಅವು ಮೂಲೆ ಸೇರಿದವೆ. ಮತ್ತೆ ಇವತ್ತು ಏನು ಅನಿಸುತ್ತಿದೆ ಇದೆಲ್ಲ ನೋಡ್ತಾ ಇದ್ರೆ? ಚಳ್ಳಕೆರೆ ನಗರದಲ್ಲಿ ಇವತ್ತು ಹಸಿ ಕಸ, ಒಣ ಕಸ ಅಂತ ಪರಿಗಣನೆ ಮಾಡಿ ಅದಕ್ಕೆ ಸ್ಟೀಲ್ನ ಒಂದು ಕಸದ ಬುಟ್ಟಿಗಳನ್ನು ಸಹ ಇಲ್ಲಿ ಸ್ಥಳಕ್ಕೆ ಅಳವಡಿಸಬೇಕು ಅಂತೇಳಿ ಭಾಳಷ್ಟು ಸಾರ್ವಜನಿಕ ಕ್ಷೇತ್ರಗಳಲ್ಲಿ ಇವತ್ತು ಕೋರ್ಟ್ ಇರ್ಬೋದು, ಇವತ್ತು IB ಇರ್ಬೋದು, ಸಾರ್ವಜನಿಕ ಬಸ್ ಸ್ಟ್ಯಾಂಡ್ ಇರ್ಬೋದು, ಸಾರ್ವಜನಿಕ ಸ್ಥಳಗಳಲ್ಲಿ ಇದನ್ನು ಸ್ಥಾಪನೆ ಮಾಡಿರ್ತಕ್ಕಂಥದ್ದು. ಆದರೆ ಅದಕ್ಕೆ 20 ಲಕ್ಷ ರೂಪಾಯಿ ಖರ್ಚನ್ನು ಮಾಡಿರ್ತಕ್ಕಂಥ ನಗರಸಭೆಯವರು. ಆದರೆ ಇವತ್ತೆಲ್ಲ ನಾವು ನಿರ್ವಹಣೆ ವಿಚಾರದಲ್ಲಿ ನೋಡಿದಾಗ ಕೆಲವು ಕಡೆ ಈ ಕಸದ ಬುಟ್ಟಿಗಳು ಇರೋದೇ ಇಲ್ಲ. ಇವತ್ತು ಕಸದ ಬುಟ್ಟಿಗಳು ಇಲ್ಲದೇ ಇರೋದು ಮತ್ತು ಇದರ ಒಂದು ನೋಡ್ಕೊಳ್ತಕ್ಕಂಥ ರೀತಿ, ಇವತ್ತು ಕಸವನ್ನು ಜನರು ತಂದು ಹಾಕಿದ್ರೂ ಸಹ ಅದನ್ನು ಮತ್ತೆ ಅದನ್ನು ಕ್ಲೀನ್ ಮಾಡಿ ಮತ್ತೆ ಅದನ್ನು ಇದು ಮಾಡ್ತಕ್ಕಂಥದ್ದು ಸಹ ನಿರ್ವಹಣೆ ಸಂಪೂರ್ಣವಾಗಿ ನಮ್ಮ ನಗರಸಭೆ ವಿಫಲವಾಗಿರ್ತಕ್ಕಂಥದ್ದು. ಭಾಳಷ್ಟು ಕಡೆ ಈ ಕಸದ ಒಂದು ವಿಲೇವಾರಿ ಆಗ್ತಕ್ಕಂಥದ್ದು ಸ್ಥಾಪನೆ ಮಾಡಿಲ್ಲ. ಹಾಗಾಗಿ ಇದು ಏನು 20 ಲಕ್ಷ ನಗರಸಭೆಗೆ ನಾವು ಅನುದಾನವನ್ನು ಕೊಟ್ಟಿರ್ತಾರೆ ಸರ್ಕಾರ, ಇದು ಸಂಪೂರ್ಣವಾಗಿ ವ್ಯರ್ಥ, ನೀರಿನಲ್ಲಿ ಹುಣ್ಸೆಹಣ್ಣು ಕಳಿಸ್ದಂಗೆ ಆಗಿದೆ. ಹಾಗಾಗಿ ಇವತ್ತು ನಮ್ಮ ಚಳ್ಳಕೆರೆ ನಗರದ ಸ್ವಚ್ಛತೆ ವಿಚಾರವಾಗಿ ಇವತ್ತು ಈ ಒಂದು ತಿಪ್ಪೇರುದ್ರ ಸ್ವಾಮಿ ಜಾತ್ರಾ ಮಹೋತ್ಸವನು ಬರ್ತಾ ಇದೆ, ಬೇಸಿಗೆನೂ ಸ್ಟಾರ್ಟ್ ಆಗ್ತಾ ಇದೆ. ಇವತ್ತು ಸಾಂಕ್ರಾಮಿಕ ರೋಗಗಳು ಅತಿ ಹೆಚ್ಚು ಕಾಣಿಸ್ತಕ್ಕಂಥ ಪರಿಸ್ಥಿತಿಯಲ್ಲಿ ನಾವಿದ್ದೀವಿ. ಯಾಕಂದರೆ ಇದು ಬೇಸಿಗೆ ಆಗಿರೋದ್ರಿಂದ ಸಾಂಕ್ರಾಮಿಕ ರೋಗಗಳು ಹರಡ್ತಕ್ಕಂಥ ಪರಿಸ್ಥಿತಿಗಳು ಹೆಚ್ಚಿಗೆ ಇರೋದ್ರಿಂದ ಜನರ ಆರೋಗ್ಯ ವಿಚಾರವಾಗಿ ನಗರಸಭೆ ತುರ್ತಾಗಿ ಈ ಕಸದ ವಿಲೇವಾರಿಯನ್ನು ಹೆಚ್ಚು ಒತ್ತು ಕೊಟ್ಟು ಗಮನಿಸಬೇಕು. ಇಲ್ಲಾಂದರೆ ಚಳ್ಳಕೆರೆ ನಗರದ ಸಾರ್ವಜನಿಕ ಆರೋಗ್ಯ ಸಮಸ್ಯೆಗಳು ಅತಿ ಹೆಚ್ಚು ಆಗ್ತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ. ಹಾಗಾಗಿ ದಯಮಾಡಿ ನಮ್ಮ ಚಳ್ಳಕೆರೆ ನಗರಸಭೆ ಅಧಿಕಾರಿಗಳು ಮತ್ತು ಇರ್ತಕ್ಕಂಥ ಮುಖ್ಯ ಕಡೆ ಗಮನ ಹರಿಸಿ ಇದ್ರ ಬಗ್ಗೆ ತ್ವರಿತವಾಗಿ ನೀವು ಕ್ರಮ ಕೈಗೊಳ್ಳಬೇಕು. ಇಲ್ಲಾಂದರೆ ಇದರ ವಿರುದ್ಧ ನಾವು ಭಾರತೀಯ ಜನತಾ ಪಾರ್ಟಿಯವರು ಚಳ್ಳಕೆರೆ ನಗರದ ಸ್ವಚ್ಛತೆ ವಿಚಾರವಾಗಿ ಮತ್ತು ಜನರ ಆರೋಗ್ಯ ವಿಚಾರದಲ್ಲಿ ನೀವು ಚೆಲ್ಲಾಟ ಆಡ್ತಕ್ಕಂಥದ್ದನ್ನು ಖಂಡಿಸಿ ನಾವು ನಿಮ್ಮ ವಿರುದ್ಧ ಪ್ರತಿಭಟನೆ ಮಾಡಬೇಕಾಗುತ್ತೆ ಅಂತ ಈ ಸಂದರ್ಭದಲ್ಲಿ ಎಚ್ಚರಿಕೆಯನ್ನು ಕೊಡ್ತಾ ನಾನು